ಒಂದು ಕಡೆಯಲ್ಲಿ ತೀವ್ರವಾಗಿರುವಂತಹ ಪ್ರತಿಭಟನೆಗಳಾಗ್ತಾ ಇವೆ, ಮತ್ತೊಂದು ಕಡೆಯಲ್ಲಿ ಸಂಧಾನ ಸಭೆ ಆಗ್ತಾ ಇದೆ ಆಗಸ್ಟ್ 3ನೇ ತಾರೀಕು. ಇನ್ನೊಂದು ಕಡೆಯಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲದರ ನಡುವಿನಲ್ಲಿ ಒಂದು ಸಿಹಿ ಸಮಾಚಾರ ನಮ್ಮ ಎದುರಿಗೆ ಬರ್ತಾ ಇದೆ ಏನು ಅಂತ ಕೇಳಿದ್ರೆ, ಕಾವೇರಿ ಜಲನಯನದಲ್ಲಿ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. KRS ಮತ್ತು ಕಬಿನಿಗೆ ಹರಿದು ಬರ್ತಾ ಇದೆ ಜೀವಜಲ. ಸಂಕಷ್ಟದಲ್ಲಿದ್ದಂತ ರಾಜ್ಯ ಸರ್ಕಾರಕ್ಕೆ ವರದಾನ ಆಗುತ್ತಾ ಈ ಮಳೆ ಅನ್ನುವಂತ ಪ್ರಶ್ನೆ ಇಲ್ಲಿ. ಎಸ್, ಅತ್ಯದ್ಭುತವಾಗಿ ಮಳೆ ಆದ್ರೆ ವರದಾನ ಆಗೇ ಆಗುತ್ತೆ. ಕಾವೇರಿ ವಿವಾದದಿಂದ ತಾತ್ಕಾಲಿಕವಾಗಿ ಮುಕ್ತಿ ಸಿಗ್ತಾ ಇದೆ. KRS ಮತ್ತು ಕಬಿನಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಇದುವರೆಗೆ ಒಳಹರಿವು ದಿನಕ್ಕೆ ಕೇವಲ 3000 ಕ್ಯೂಸೆಕ್ಸ್ ನೀರು ಮಾತ್ರ ಹರಿದು ಬರ್ತಾ ಇತ್ತು. ಇದೀಗ ಅದು ಹೆಚ್ಚಾಗಿದೆ. ಇನ್ನೂ 2 ರಿಂದ 3 ದಿನ ಇದೇ ಪರಿಸ್ಥಿತಿ ಮುಂದುವರಿಯುವಂತಹ ನಿರೀಕ್ಷೆ ನಮ್ಮ ಎದುರಿಗೆ ಕಾಣಿಸ್ತಾ ಇದೆ. ಅಂಡ್ ಕಬಿನಿ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಏರಿಕೆ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ. ವೆರಿ 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 ಸ್ವೀಟ್ ನ್ಯೂಸ್. ಕೆಲ ದಿನಗಳಲ್ಲಿ 3 ರಿಂದ 4 TMC ನೀರು ಹರಿಸುವ ಸಾಧ್ಯತೆ ಇದೆ. ನೋಡಿ, ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸರ್. ಅವರು ಸರ್ವ ಪಕ್ಷದ ಸಭೆ ನಡೆಸ್ತಾ ಇದ್ರು. ಇದುವರೆಗೆ ಇಷ್ಟೊತ್ತವರೆಗೆ ಅವರು ಪ್ರೆಸ್ ಮೀಟ್ ಅಲ್ಲಿ ಕೂಡ ಮಾಡಿದ್ರು. ದಯವಿಟ್ಟು ಪ್ರತಿಭಟನೆಗಳನ್ನ ಹಿಂತೆಗೆದುಕೊಳ್ಳಿ. ಏನು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್, ಸರ್ವ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಏನು ಮುಂದಾಗ್ತಾ ಇದ್ದೀರಿ ಅದನ್ನ ಹಿಂತೆಗೆದುಕೊಳ್ಳಿ ಅಂತ ಅವರು ಮನವಿಯನ್ನ ಮಾಡಿಕೊಂಡ್ರು. ಈ ನಡುವಿನಲ್ಲಿ ಸಂತಸದ ವಿಚಾರ ಏನು ಅಂತ ಕೇಳಿದ್ರೆ, ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಅಂದ್ರೆ ಕಾವೇರಿ ನದಿಗೆ ಎಲ್ಲಿಂದಲ್ಲ ನದಿಗಳು ನೀರು ಹರಿದು ಬರುತ್ತೆ ನೋಡಿ KRSಗೆ, ಆ ಜಲನಯನ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಒಳಹರಿವು ಹೆಚ್ಚಿದೆ. ಇದುವರೆಗೆ 3000 ಕ್ಯೂಸೆಕ್ಸ್ ನೀರು ಮಾತ್ರ ದಿನಕ್ಕೆ ಒಳಹರಿವೇನು ಬರ್ತಾ ಇತ್ತು, ಅದೀಗ ಹೆಚ್ಚಾಗಿರುವಂಥದ್ದು. ಹೆಚ್ಚಾಗಿ ಸುಮಾರು ಕಬಿನಿ ಜಲಾಶಯದಿಂದ 10,000 ಕ್ಯೂಸೆಕ್ಸ್ ನೀರನ್ನ ಹೊರಗೆ ಹರಿಬಿಡಲಾಗ್ತಾ ಇದೆ. ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ನಮ್ಮ ಕಾವೇರಿ ತುಂಬಿ ಹರಿದ್ರೆ ನಮ್ಮ ರೈತರ ಮುಖದಲ್ಲಿ ನಗು ಬರುತ್ತೆ. ಈಗ ಇರುವಂತಹ ಸಂಕಷ್ಟಗಳೇನು, ಮೈಸೂರಲ್ಲ, ಬೆಂಗಳೂರು ಒಂದಕ್ಕೆ ದಿನಕ್ಕೆ 3500 ಕ್ಯೂಸೆಕ್ ನೀರು ಬೇಕಾಗುತ್ತೆ ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಇದೆಲ್ಲದಕ್ಕೆ ಕೂಡ. ಸೊ ಹಾಗಾಗಿ ಒಳಹರಿವು ತುಂಬಾ ಕಡಿಮೆ ಇದ್ದದ್ದು ಇದೀಗ ಹೆಚ್ಚಾಗಿದೆ. ಕಬಿನಿ ಜಲಾಶಯದ ದೃಶ್ಯಾವಳಿಗಳನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ವಿ. ಕಬಿನಿ ಜಲಾಶಯದಲ್ಲಿ 10,000 ಕ್ಯೂಸೆಕ್ಸ್ ನೀರನ್ನ ಹೊರಹರಿವಾಗಿ ಬಿಡಲಾಗ್ತಾ ಇದೆ. ವೆರಿ ಸ್ವೀಟ್ ನ್ಯೂಸ್. ಮುಂಗಾರು ಎಲ್ಲಾ ಕಡೆಗಳಲ್ಲಿ ಕೂಡ ಕೈಕೊಟ್ಟಿತ್ತು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿತ್ತು. ರೈತರು ಹಾಹಾಕಾರ ಮಾಡಿದ್ರು. ಕೆಲವು ಕಡೆಗಳಲ್ಲಿ ಪಾಪ ರೈತರು ಹತಾಶೆಗೆ ಮುಳುಗಿ ಕಪ್ಪೆ ಮದುವೆ, ಕತ್ತೆ ಮದುವೆ ಇದೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲದರ ನಡುವಿನಲ್ಲಿ ಇದೀಗ ಸಂತಸದ ಸುದ್ದಿ ಹೊರಬೀಳ್ತಾ ಇದೆ. ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು 2-3 ದಿನ ಕೂಡ ಮಳೆ ಆಗುವಂತ ಸಾಧ್ಯತೆಗಳು. ಇದೇ ರೀತಿ ಮಳೆ ಮುಂದುವರಿದ್ರೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಯಾವುದೇ ರೀತಿ ವಿರೋಧಗಳು ಇರೋಲ್ಲ.